ಸಮಸ್ತ ಕರ್ನಾಟಕದ ಜನತೆಗೆ ಮಿಸ್ಟರ್ ಸತ್ಯ ಮಾಡುವ ನಮಸ್ಕಾರಗಳು. ಪ್ರಿಯ ಸ್ನೇಹಿತರೆ, ನಾನಿವತ್ತು ಬಂದಿದ್ದೇನೆ ಉತ್ತರ ಕನ್ನಡ ಜಿಲ್ಲೆಯ ಸಹ್ಯಾದ್ರಿ ಪರ್ವತಗಳ ಶ್ರೇಣಿಯಲ್ಲಿ ಇರುವ ಕುಮಟಾ ತಾಲೂಕಿನ ಯಾಣಕ್ಕೆ ನಾನು ಬಂದಿದ್ದೇನೆ. ಬನ್ನಿ ನೋಡೋಣ. ಪ್ರಿಯ ಸ್ನೇಹಿತರೆ, ಈ ಒಂದು ಯಾಣಕ್ಕೆ ನಾವು ಹೋಗುವುದಕ್ಕೆ ಎರಡು ಮಾರ್ಗಗಳಿವೆ. ಒಂದು ಚಾರಣ ಮುಖೇನ ಹೋಗಬಹುದು, ಅಂದರೆ ಟ್ರೆಕ್ಕಿಂಗ್ ಮುಖಾಂತರ ಹೋಗ್ಬೋದು. ಇನ್ನೊಂದು ನಾವು ನಮ್ಮ ವೆಹಿಕಲ್ ತೆಗೆದುಕೊಂಡು ಹೋಗ್ಬೋದು. ವೆಹಿಕಲ್ ತೆಗೆದುಕೊಂಡು ಪಾರ್ಕಿಂಗ್ ಪ್ಲೇಸಿಂದ 0.5 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ, ಇದುವೇ ಯಾಣ. ಚಾರಣದಿಂದ ಬರುವ ದಾರಿ ಇದೇ. ಈ ಒಂದು ಜಂಕ್ಷನ್ ಪಾಯಿಂಟಲ್ಲೇ ಇರೋದು ಈ ಒಂದು ಯಾಣ. ಯಾಣ ಶಿಖರವು ಭಾಳಷ್ಟು ಅದ್ಭುತಗಳನ್ನು ಒಳಗೊಂಡಿದೆ. ಸುಮಾರು 36 ಲಕ್ಷ ವರ್ಷಗಳ ಹಿಂದಿನ ಈ ಯಾಣ ಶಿಖರವು ತನ್ನದೇ ಆಗಿರುವಂತಹ ಸ್ಕಂದ ಪುರಾಣದ ಪೌರಾಣಿಕ ಹಿನ್ನೆಲೆ, ವೈಜ್ಞಾನಿಕ ಕಾರಣಗಳಿಂದ ವಿಶಿಷ್ಟ ಎನಿಸಿದೆ. ಅವುಗಳ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ, ಬನ್ನಿ. ಯಾಣಕ್ಕೆ ಹಿಂದೆ ಒಂದು ಗಾದೆಯ ಮಾತು ಇದೆ. ರೊಕ್ಕವಿದ್ದರೆ ಗೋಕರ್ಣವನ್ನು ನೋಡು, ತೋಳಲ್ಲಿ ಸೊಕ್ಕು ಇದ್ದರೆ ಯಾಣವನ್ನು ನೋಡು ಎಂದು. ಅಷ್ಟು ದುರ್ಗಮವಾಗಿತ್ತು ಈ ಸ್ಥಳ. ಪ್ರಿಯ ಸ್ನೇಹಿತರೆ, ಈ ಒಂದು ಯಾಣ ಪ್ರಸಿದ್ಧವಾದ ಸ್ಥಳಕ್ಕೆ ಎರಡು ಹಿನ್ನೆಲೆಗಳಿದ್ದಾವೆ. ಒಂದು ವೈಜ್ಞಾನಿಕ ಹಿನ್ನೆಲೆ, ಎರಡು ಇತಿಹಾಸ, ಯಾವುದೆಂದು ಪೌರಾಣಿಕ ಹಿನ್ನೆಲೆ. ಸೈಂಟಿಫಿಕಲಿ ನಾವು ನೋಡ್ಬೋದು ಮತ್ತು ಪೌರಾಣಿಕವಾಗಿ ನೋಡ್ಬೋದು. ನಮ್ಮ ಭಾರತ ದೇಶವು ಹೇಳಿ ಕೇಳಿ ಪೌರಾಣಿಕ ಕಥೆಗಳಿಗೆ ತವರು ಮನೆಯಾಗಿದೆ. ಇಂತಹ ಒಂದು ನಮ್ಮ ದೇಶದಲ್ಲಿ ಇರುವಂತಹ, ಕರ್ನಾಟಕದಲ್ಲಿರುವಂತಹ ಈ ಯಾಣವು ಒಂದು ಇತಿಹಾಸವನ್ನು ಹೊಂದಿದೆ. ಆ ಪೌರಾಣಿಕ ಇತಿಹಾಸವೇನೆಂದರೆ, ಬನ್ನಿ. ನಮಗೆಲ್ಲ ತಿಳಿದಿರುವ ಹಾಗೆ ಶಿವ ಮತ್ತು ಭಸ್ಮಾಸುರನ ಕಥೆ, ಓಕೆನಾ? ಆ ಒಂದು ಹಿಂದೆ ಶಿವನ ಹತ್ತಿರ ಭಸ್ಮಾಸುರ ಎಂಬ ರಾಕ್ಷಸ ವರವನ್ನು ಪಡೆಯುತ್ತಾನೆ. ಅಂದರೆ ನಾನು ಯಾರನ್ನು ನಾನು ಸ್ಪರ್ಶನೆ ಮಾಡ್ತೀನಿ, ತಲೆ ಮೇಲೆ ಕೈ ಇಡ್ತೀನಿ, ಅವರು ಭಸ್ಮವಾಗಬೇಕು ಎಂಬ ಒಂದು ಶಿವನ ಹತ್ತಿರ ವಿಶಿಷ್ಟವಾದಂತಹ ಒಂದು ವರವನ್ನು ಪಡ್ಕೊಳ್ತಾನೆ. ಅಂಥ ಸಂದರ್ಭದಲ್ಲಿ ರಾಕ್ಷಸ ಆ ವರವನ್ನು ಪಡೆದುಕೊಂಡು ಶಿವನ ಮೇಲೆಯೇ ಕೈ ಇಡೋದಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಶಿವನು ಓಡಿ ಬಂದು ಈ ಒಂದು ಗುಹೆಯಲ್ಲಿ, ಈ ಒಂದು ಸ್ಥಳದಲ್ಲಿ ಅವಿತುಕೊಳ್ತಾನೆ. ಆ ಸಂದರ್ಭದಲ್ಲಿ ಸಾಕ್ಷಾತ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಶ್ರೀಮನ್ನಾರಾಯಣನ ಅವತಾರ ಆಗಿರುವಂತಹ ಶ್ರೀ ಮಹಾವಿಷ್ಣು ಮೋಹಿನಿ ಅವತಾರವನ್ನು ಧರಿಸಿ ಈ ಒಂದು ರಾಕ್ಷಸನ ಹತ್ತಿರ ಬಂದು ಅವರನ್ನು ಮೋಹಿಸಿ, ಆ ಒಂದು ಮೋಹಿನಿಯ ನೃತ್ಯಕ್ಕೆ ಮರುಳಾದ ರಾಕ್ಷಸನು ತಾನು ತನಗೆ ಅರಿವಿಲ್ಲದೆ ತನ್ನ ಕೈಯನ್ನು ತನ್ನ ಮೇಲೆ ಇಟ್ಟುಕೊಳ್ಳುತ್ತಾನೆ. ಅದೇ ಸಂದರ್ಭದಲ್ಲಿ ಅವನಿಗೆ ತಿಳಿದಿರೆ ಅವನು ಭಸ್ಮವಾಗುತ್ತಾನೆ. ಆ ಒಂದು ಸ್ಥಳವೇ ಇದು ಯಾಣ. ನೋಡಿ, ಈ ಒಂದು ಕೈಗೆ ಹತ್ತಿದೆ ಈ ಒಂದು ಕಪ್ಪಾದ ಒಂದು ಮಣ್ಣಿನ ಪದರ ಏನಿದೆ ಈ ಶಿಲೆಯಲ್ಲಿ, ಇದು ಭಸ್ಮಾಸುರನ ಪದರು. ಅವನು ಸುಟ್ಟು ಹೋಗಿರುವಂಥ ಭಸ್ಮದ ಕಲ್ಲೇ, ಶಿಖರವೇ, ಈ ಪರ್ವತವೇ ಯಾಣ. ಯಾಣ ಯಾಣ. ಈ ಸ್ಕಂದ ಪುರಾಣದಂತೆ ಇಲ್ಲಿ ಎರಡು ವಿಶೇಷ ಪ್ರಮುಖ ಶಿಖರಗಳಿವೆ. ಅವುಗಳೆಂದರೆ, ಒಂದು ಭೈರವೇಶ್ವರ ಶಿಖರ, ಇದರಲ್ಲಿ ಸಾಕ್ಷಾತ್ ಶಿವ ನೆಲೆಸಿದ್ದಾನೆ. ಹಾಗೂ ಇನ್ನೊಂದು ಮೋಹಿನಿ ಶಿಖರ, ಇದರಲ್ಲಿ ಶ್ರೀಮನ್ನಾರಾಯಣ ನೆಲೆಸಿದ್ದಾನೆ. ಬನ್ನಿ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಭೈರವೇಶ್ವರ ಶಿಖರ. ಇದು 120 ಮೀಟರ್ ಎತ್ತರವಾಗಿದೆ. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಮೋಹಿನಿ ಶಿಖರ. ಅದು ಸುಮಾರು 90 ಮೀಟರ್ ಎತ್ತರವಾಗಿದೆ. ನಾನು ಜಸ್ಟ್ ನಿಮಗೆ ಹೇಳಿದೆ, ಪೌರಾಣಿಕ ಹಿನ್ನೆಲೆಯನ್ನು ಹೇಳಿದೆ. ಅದೇ ರೀತಿ ಈ ಒಂದು ಯಾಣ ಸ್ಥಳಕ್ಕೆ ವೈಜ್ಞಾನಿಕವಾಗಿರುವಂತಹ ಒಂದು ಹಿನ್ನೆಲೆ ಇದೆ. ಆ ಸೈಂಟಿಫಿಕ್ ರೀಸನ್ ಏನಂತ ಹೇಳ್ತೀನಿ, ಬನ್ನಿ. ವೈಜ್ಞಾನಿಕ ಹಿನ್ನೆಲೆಯಲ್ಲಿ 3.6 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯಿಂದ ಜ್ವಾಲಾಮುಖಿ ಉದ್ಭವಗೊಂಡು ಈ ಒಂದು ಪ್ರದೇಶದಲ್ಲಿ ಪರ್ವತ ಶ್ರೇಣಿಯು ಮಾರ್ಪಾಡಾಗಿರುತ್ತದೆ. ಈ ಮಾರ್ಪಾಡಾಗಿರುವಂತಹ ಈ ಕಲ್ಲಿನ ಬಂಡೆಗಳಿಗೆ ಒಂದು ವೈಜ್ಞಾನಿಕವಾಗಿರುವಂತಹ ಹೆಸರಿದೆ. ಕ್ಯಾಲ್ಸಿಯಂ ಅಮೋನೈಟ್ ಕಲ್ಲುಗಳೇ ಈ ಬೃಹತ್ ಶಿಖರ. ಸ್ನೇಹಿತರೆ, ಈ ಒಂದು ಶಿಖರದಲ್ಲಿ ಒಂದು ಗಮನಿಸ್ಬೋದು, ಶಿಖರವು ನೋಡುವುದಕ್ಕೆ
ಕಪ್ಪು ಆಕಾರದಲ್ಲಿದೆ, ಅಂದರೆ ಕಪ್ಪು ಬಣ್ಣದ ಪದರುಗಳಿಂದ ಕೂಡಿಕೊಂಡಿದೆ. ಅದಕ್ಕೆ ಕಾರಣ ಏನಂದರೆ ಇದರಲ್ಲಿ ಕಬ್ಬಿಣ, ಸಿಲಿಕಾ 16% ಮ್ಯಾಂಗನೀಸ್ ಇರುವ ಕಾರಣ ಈ ಒಂದು ಶಿಖರವು ಕಪ್ಪಾಗಿ ಕಾಣುತ್ತದೆ. ಯಾಣ ಗುಹೆಯಲ್ಲಿ ನಾವು ಓಡಾಡುವಾಗ ಚೀರಾಡುವುದು ಹಾಗೂ ಕೂಗುವುದು ನಿಷಿದ್ಧವಾಗಿರುತ್ತದೆ. ಏಕೆಂದರೆ ಈ ಒಂದು ಗುಹೆಯಲ್ಲಿ ಜೇನುಗೂಡುಗಳಿವೆ ಹಾಗೂ ಬಾವಲಿಗಳಿರುವುದರಿಂದ ನಮ್ಮಿಂದ ಅವುಗಳಿಗೆ ತೊಂದರೆಯಾದಾಗ ಅವು ನಮಗೆ ತೊಂದರೆ ಮಾಡುವ ಸಂಭವವಿರುತ್ತದೆ. ಇಲ್ಲಿ ಕಿರಿದಾದ ಬಂಡೆ ಸಂದುಗಳ ನಡುವೆ ಓಡಾಡುವುದೇ ಒಂದು ವಿಶಿಷ್ಟ ಅನುಭವವಾಗಿರುತ್ತದೆ. ಈ ಯಾಣ ಗುಹೆಯು ಬಹಳಷ್ಟು ವಿಶೇಷತೆಗಳಿಂದ ಕೂಡಿದೆ. ಈ ಒಂದು ಗುಹೆಯನ್ನು ಕಣ್ತುಂಬಿಕೊಳ್ಳುವುದು ಕೈಲಾಸದ ಅನುಭವವಾಗುತ್ತದೆ. ಇಲ್ಲಿ ಬಹಳಷ್ಟು ತಂಪಾಗಿದೆ. ಚಾರಣದಿಂದ ಬರುವವರಿಗೆ ಜಿಗಣಿಗಳು ಸಹ ಇರುತ್ತವೆ. ಭಾಳಷ್ಟು ಅಚ್ಚುಕಟ್ಟಾಗಿ ಬರಬೇಕು, ಯಾವುದೇ ರೀತಿ ತೊಂದರೆ ಒಳಗಾಗಬೇಡಿ. ನೋಡಿ ಸ್ನೇಹಿತರೆ, ಈ ಹಿಂದೆ ನನ್ನ ಪೌರಾಣಿಕ ಇತಿಹಾಸನ ಹೇಳಿದೆ. ಶಿವ ಮತ್ತು ಭಸ್ಮಾಸುರನ ಕಥೆಯನ್ನು ನಾನು ಈಗ ತಾನೇ ಹೇಳಿದೆ. ಭಸ್ಮಾಸುರನು ಭಸ್ಮಗೊಂಡಿದ್ದು ಆ ಒಂದು ಬೂದಿಯು ಈ ಆಕಾರವನ್ನು ನೋಡ್ಬೋದು. ಈ ಪರ್ವತದ ಶಿಖರ ಅದೇ ರೀತಿ ಇದೆ ನೋಡಿ, ಕಪ್ಪಾದ ಪರ್ವತ. ವೈಜ್ಞಾನಿಕ ನೇಮ್ಗಳು ಯಾವುದಾದ್ರೂ ಇರ್ಬೋದು, ಬಟ್ ಆ ಒಂದು ಕತೆಗೆ ಇದೇ ಪುರಾವೆ. ಎಷ್ಟು ಕಪ್ಪಾಗಿದೆ ನೋಡಿ, ಆ ಒಂದು ಬೂದಿಯು ಪರ್ವತಗೊಂಡಿದೆ. ನೋಡಿ ಪ್ರಿಯ ಸ್ನೇಹಿತರೆ, ಈ ಪ್ರದೇಶದಲ್ಲಿ ಭಸ್ಮಾಸುರನು ಭಸ್ಮಗೊಂಡಿದ್ದು ಅಂತ ನಾನು ಹೇಳಿದ್ನೆ. ಈ ಸುತ್ತಮುತ್ತ ಎಲ್ಲ ಇರುವ ಪ್ರದೇಶವೂ ಸಹ ಭಸ್ಮ ಥರ ಕಾಣ್ತಾ ಇದೆ ನೋಡಿ. ಎಲ್ಲ ಬೂದಿ ಥರನೇ ಇದೆ. ಈ ಸುತ್ತಮುತ್ತ ಪ್ರದೇಶವೆಲ್ಲವೂ ಬೂದಿ ಥರ ಇದೆ. ಅಷ್ಟು ಪ್ರಸಿದ್ಧವಾಗಿದೆ ಇದರಲ್ಲಿ. ಪ್ರಿಯ ಸ್ನೇಹಿತರೆ, ಈಗ ನನ್ನ ಬೆನ್ನಿಂದ ನೋಡುವುದು ಭೈರವೇಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ 7 ಅಡಿಗಳ ಎತ್ತರವಾಗಿರುವಂಥ ಉದ್ಭವ ಶಿವಲಿಂಗವಿದೆ. ಆ ಒಂದು ಶಿವಲಿಂಗವನ್ನು ನಾವು ಭೈರವೇಶ್ವರ ಎಂದು ನಾವು ಕರೆಯುತ್ತೇವೆ. ಈ ಒಂದು ವಿಶೇಷ ಏನಂದರೆ, ಭೈರವೇಶ್ವರ ಒಂದು ಲಿಂಗದ ಮೇಲುಗಡೆಯಿಂದ ಯಾವಾಗಲೂ ನೀರು ಬರುತ್ತೆ. ಆ ನೀರು ಏನಿದೆ ಅದಕ್ಕೆ ಚಂಡಿಕಾ ತೀರ್ಥವೆಂದು ಹೆಸರಿದೆ. ಆ ಚಂಡಿಕಾ ತೀರ್ಥವು ಈ ಒಂದು ಪ್ರದೇಶದಲ್ಲಿ ಹಾದು ಹೋಗಿ ಅಘನಾಶಿ ನದಿಯನ್ನು ಸೇರುತ್ತದೆ. ಅಘನಾಶಿ ನದಿಯು ಮತ್ತು ಶರಾವತಿ ನದಿಗೆ ಸೇರುತ್ತದೆ. ಶರಾವತಿ ನದಿಯು ಹೊನ್ನಾವರಕ್ಕೆ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ಒಂದು ಚಂಡಿಕಾ ತೀರ್ಥ ಪ್ರದೇಶವು ಶಿವಲಿಂಗದಿಂದ ಬರ್ತಾ ಇದೆಯಲ್ಲ, ಅದೇ ಈ ಒಂದು ಪವಿತ್ರವಾದ ಸ್ಥಳವಾಗಿದೆ. ಈ ಒಳಗಡೆ ನಮಗೆ ಫೋಟೋಗ್ರಫಿ ಮಾಡೋಕ್ಕೆ ಬಿಡೋದಿಲ್ಲ. ಆದ್ದರಿಂದ ಇತಿಹಾಸವನ್ನು ಮಾತ್ರ ಹೇಳ್ತಾ ಇದ್ದೇನೆ. ನಮಾಮಿ ಶಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮ ವೇದ ಸ್ವರೂಪಂ ನಿಜಂ ನಿರ್ಗುಣಂ ನಿರ್ವಿಕಲ್ಪಂ ನಿರೀಹಂ. ಪ್ರಿಯ ಸ್ನೇಹಿತರೆ, ಇಲ್ಲಿಯವರೆಗೂ ಯಾಣ ಶಿಖರದ ಬಗ್ಗೆ ವೈಜ್ಞಾನಿಕ ಕಾರಣ ಹಾಗೂ ಸ್ಕಂದ ಪುರಾಣದ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. 36 ಲಕ್ಷ ವರ್ಷಗಳ ಹಿಂದಿನ ಚರಿತ್ರೆ ಇದಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮಿಸ್ಟರ್ ಸತ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.